ಕಬ್ಬಿನ ಬೆಲೆ ನಿಗದಿಗಾಗಿ ರೈತರಿಂದ ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ. ವಿಶೇಷವಾಗಿ ಸಾವಿರಾರು ರೈತರು ಮೆರವಣಿಗೆಯ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೌದು, ಕಬ್ಬಿಗೆ ಬೆಲೆ ನಿಗದಿಯನ್ನು ಮಾಡಬೇಕು ಅನ್ನುವಂತಹ ರೈತರ ಹೋರಾಟ ಇದು. ಚಿಕ್ಕೋಡಿ, ಹುಕ್ಕೇರಿ ಬಂದ್ ಮಾಡಿ ರೈತರು ಧರಣಿಯನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಹುಕ್ಕೇರಿ ಪಟ್ಟಣ. ಕೋರ್ಟ್ ಕಲಾಪ ಬಹಿಷ್ಕರಿಸಿ ವಕೀಲರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇವತ್ತು ರೈತರ ಪರವಾಗಿ ವಕೀಲರು ಕೂಡ ನಿಂತುಕೊಂಡಿದ್ದಾರೆ. ಹೆದ್ದಾರಿ ಬಂದ್ ಕಾರಣ ವಾಹನ ಸವಾರರು ಪರದಾಟವನ್ನು ನಡೆಸಬೇಕಾಯಿತು. ನೋಡಿ, ಇಲ್ಲಿ ಪ್ರತಿಭಟನೆಯ ಕಾವು ಕಿಚ್ಚು ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಈ ದೃಶ್ಯದಲ್ಲಿ ನೋಡಬಹುದು. ಹುಕ್ಕೇರಿ ಪಟ್ಟಣ ಬಹುತೇಕ ಸ್ತಬ್ಧವಾಗಿದೆ. ಅಡವಿ ಸಿದ್ದೇಶ್ವರ ಮಠದಿಂದ ಕೋರ್ಟ್ ವೃತ್ತದವರೆಗೆ ಪ್ರತಿಭಟನಾ ರ್ಯಾಲಿ ಕೂಡ ನಡೆದಿತ್ತು. ಇನ್ನು ರೈತರಿಗೋಸ್ಕರ ತಮ್ಮ ಕೋರ್ಟ್ ಕಲಾಪವನ್ನೇ ಬಹಿಷ್ಕರಿಸಿ ಇವತ್ತು ವಕೀಲರು ಕೂಡ ಈ ರೈತರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಕೋರ್ಟ್ ವೃತ್ತದಲ್ಲಿ ಬೆಲೆ ಘೋಷಣೆವರೆಗೂ ಧರಣಿ ಸತ್ಯಾಗ್ರಹ ಆರಂಭ. ಯರಗಟ್ಟಿ ಸಂಕೇಶ್ವರ ಹೆದ್ದಾರಿ ಬಂದ್ ಮಾಡಿ ಕೂಡ ಧರಣಿ ಮುಂದುವರೆದಿತ್ತು. ಹೆದ್ದಾರಿ ಬಂದರಾಗಿರುವ ಕಾರಣ ವಾಹನ ಸವಾರ ಪರದಾಟ ಮುಂದುವರೆದಿತ್ತು. ಅದೇನೇ ಇದ್ರೂ ಕೂಡ ಬಹಳಷ್ಟು ಸಾವಿರಾರು ರೈತರು ಇವತ್ತು ತಮ್ಮ ಬೆಳೆಗೊಂದು ಬೆಲೆ ಬೇಕು ಅಂತ ಹೋರಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಮ್ಮೆಲ್ಲರ ಪಾದಕ್ಕೆ ರೈತ ಈ ಜಗತ್ತಿನ ಹಸಿವನ್ನ ನೀಗಿಸುವಂತವನು. ಹಾಗಾಗಿ ಕಣ್ಣಿಗೆ ಕಾಣುವ ದೇವರು ಅಂತ ಯಾರಾದ್ರೂ ಇದ್ರೆ ಅದು ರೈತರು ಅಂತ ಹೇಳಿ ಭಾವಿಸ್ತಾರೆ. ಎಲ್ಲ ರೈತರ ಪಾದಕ್ಕೆ ವಂದನೆಯನ್ನ ಸಲ್ಲಿಸ್ತಾ ಮಾಧ್ಯಮದ ಮಿತ್ರರೇ, ನಾನು ನಮ್ಮ ನಾಯಕರು ಬಂದಿರುವಾಗ ಜಾಸ್ತಿ ಮಾತನಾಡೋದಿಲ್ಲ. ಹೋರಾಟದ ನೇತೃತ್ವವನ್ನ ವಹಿಸಿರುವಂತಹ ನಾಯಕರು ಎಲ್ಲವನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ. ನಾನು ಹೇಳುವಂತದ್ದು ಇಷ್ಟೇ, ನೀವು ಮಾಡ್ತಾ ಇರುವಂತಹ ಹೋರಾಟ ಇದು ನ್ಯಾಯಯುತವಾಗಿದೆ. ನಿಮ್ಮ ಹೋರಾಟದ ಜೊತೆಗೆ ನಾವೆಲ್ಲರೂ ಕೂಡ ಕೊನೆಯವರೆಗೂ ನಿಲ್ತೇವೆ ಅನ್ನುವಂತಹ ಮಾತನ್ನ ನಾನು ಇಲ್ಲೇ ಹೇಳ್ತೇನೆ. ರೈತರನ್ನು ಪ್ರತಿಭಟನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನನಗೆ ಬೆಳಗಾವಿ ಜಿಲ್ಲೆ ಅಧ್ಯಕ್ಷ ಇರ್ತಕ್ಕಂಥ ಸುಭಾಷ್ ಪಾಟೀಲ್ ರವರು, ನಮ್ಮ ರಾಜ್ಯಸಭಾ MP ಅವರು, ನಮ್ಮ ಎಲ್ಲಾ ಪಕ್ಷದ ಮುಖಂಡರು ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ತಾವು ಬರಬೇಕು ಅಂತೇಳಿ ಮೊನ್ನೆ ದಿನ ನನಗೆ ದೂರವಾಣಿ ಕರೆ ಮಾಡಿ ತಿಳಿಸಿದ್ರು.